ಓಕೆ, ಇನ್ನು ಇಲ್ಲಿ ಹೊರಗಡೆ ಬಂದಿರ್ತೀರಾ, ಇವಾಗ ನೋಡಿರ್ತೀರಾ, ಗಿಲ್ಲಿ ಕ್ರೇಜ್ ಹೇಗಿದೆ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ. ನಿಮ್ಗೆ ಏನು ಅನ್ಸುತ್ತೆ, ಗಿಲ್ಲಿ ಗೆಲ್ತಾರೆ ಅನ್ಸುತ್ತಾ ಬಿಗ್ ಬಾಸ್? ಅವ್ರು ಗೆಲ್ತಾರ ತನಕಿತ್ತು ನಾ ಇದ್ನಾರ ನಾನು ಗೆಲ್ತೀನಿ ಅನಿಸ್ತದೆ ನನಗಲ್ಲಿ. ನನಗೆ ಯಾಕೆ ಅಷ್ಟು ಕಾನ್ಫಿಡೆಂಟ್ ಆಗಿ ಇದ್ರಿ ಅಲ್ಲಿ. ಇನ್ನು ಮುಂದಿನ ಟಾಸ್ಕ್ಗಳ ಯಾರು ಗೆಲ್ತಾರತ್ ನಾ ಅನ್ನಕ್ಕೆ ಹೋಗುದಿಲ್ರಿ. ಯಾರು ಗೆಲ್ತಾರತ್ ಇನ್ನ 3 ವಾರ ಐತ್ರಿ. ಯಾರಿಗೆ ನಾ ಸ್ಪಷ್ಟನೆ ಕೊಡಂಗಿಲ್ರಿ. ಯಾಕಂದ್ರೆ ಈಗ ಅವ್ ಗಿಲ್ಲಿ ಮ್ಯಾಲ ಅದಾನ ಅಂತ ತಿಳಿಸಿ ನಾ ಮ್ಯಾಲ ಅವ ಗೆಲ್ತಾನತ್ ನಾ ಅನ್ನಕ್ಕೂ ಹೋಗುದಿಲ್ಲ. ಲಾಸ್ಟ್ ಇದು ಮನುಷ್ಯನ ಮುಂದೆ ಯಾಕೆ ಬರಂಗಿಲ್ರಿ. ನಾ ಅನ್ನಕ್ಕೆ ಹೋಗುದ್ರಿ ಯಾರು ಗೆಲ್ತಾರ ಅಂತ ತಿಳಿಸಿ ನಾ ಇದ್ನಾರ ನಾನು ಗೆಲ್ತಾನತ್. ನಾ ಎಷ್ಟೋ ಜನ ಆಯ್ತ್ರಿ ಅಲ್ಲಿ ಆಡೋರ್ದಾರು, ಗೇಮ್ ಆಡೋರ್ದಾರು. ಓಕೆ, ಇನ್ನು ಮಕ್ಕಳು ಬರ್ತಾರೆ. ಮಕ್ಕಳು ಕೂಡ ನಿಮ್ಮ ಥರನೇ ಹೇರ್ ಸ್ಟೈಲ್ ಮಾಡ್ಕೊಂಡು ಬಂದ್ಬಿಟ್ಟಿರ್ತಾರೆ ನಿಮ್ಮ ಮಕ್ಕಳು ಫ್ಯಾಮಿಲಿ ರೌಂಡಲ್ಲಿ. ಹೆಂಗೆ ಅನ್ನಿಸ್ತದು ನೋಡಿ? ಅಂದರೆ ನೀವು ಅವರು ಎಲ್ಲ ಒಂದೇ ಥರ ಅನ್ನಿಸ್ತಾ ಇದ್ದೀರಾ, ಹೇರ್ ಸ್ಟೈಲ್ ಸಖತ್ತಾಗಿ ಕಾಣಿಸ್ತಾ ಇದ್ರಿ ಎಲ್ರೂ. ಹೆಂಗೆ ಅನ್ನಿಸ್ತು ನಿಮಗೆ ಮಕ್ಕಳನ್ನ ಹೇರ್ ಸ್ಟೈಲಲ್ಲಿ ನೋಡಿ? ಭಾಳ ಖುಷಿ ಆತ್ರಿ ಆ ಟೈಮ್ದಾಗ. ಇಲ್ಲಿ ತಲೆ ಮಾಡ್ಸ್ಕೊಂಡು ನಾನು ಒಬ್ಬ ಆಮೇಲೆ ನಾತೀನಿ ಒಳಗೆ. ಅದ್ರ ಜೋಡಿ ನನ್ನ ಮಕ್ಕಳು ನನ್ನ ಜೋಡಿ ಫ್ಯಾಮಿಲಿ ಆದ್ರು. 3 ಮಂದಿ ಪಾರ್ಟ್ನರ್ ಆದ್ರು. ನಾವು 3 ಮಂದಿ ಸ್ಟೈಲ್ ಕಟಿಂಗ್ ಒಂಥರ ಸಿಕ್ಕಾಪಟ್ಟಿ ಖುಷಿ ಆಯ್ತು. ನನ್ನ ಮಕ್ಕಳು ನೋಡಿದ್ರೆ ಇಷ್ಟು ದುಃಖನೂ ಆಗದೈತಿ, ಇಷ್ಟು ಖುಷಿನೂ ಆಗದೈತಿ. ಇನ್ನು ನಾ ಹಾಳಾಕೈತಿನಾರ ಅವ್ರು ಎಲ್ಲರೂ ಹತ್ತಾರು ಎಲ್ಲರೂ ಒತ್ತಾರ ನಾ ಅಲ್ಲಿ ಭಾಳ ತರ್ಕೊಂಡು ಭಾಳ ದುಃಖ ಬರದಿತ್ತು. ನನ್ನ ಫ್ಯಾಮಿಲಿ ಒಂದು ಸೆಂಟಿಮೆಂಟ್ ಅಂದ್ರೆ ನನಗೊಂದು ಹಳ್ಳಿ ಬೆಳೆದ ರೀತಿ ಐತಿ. ನನ್ನ ವ್ಯಕ್ತಿತ್ವದ ಪ್ರಕಾರ ನನಗೊಂದು ಸೆಂಟಿಮೆಂಟ್ ಅಂದ್ರೆ ಭಾಳ. ಅದನ್ನ ನೋಡ್ರೆ ನಾ ಏನಾರ ಕಣ್ಣೀರು ಸುರಿಸಿದ್ರೆ ಅವ್ರು ಕಣ್ಣೀರು ಹಾಕ್ತಾರೋ ಎಲ್ಲರೂ ಕಣ್ಣೀರು ಹಾಕ್ತಾರೆ ಅಂತ ತಿಳಿಸಿ ಅದನ್ನ ತಡ್ಕೊಂಡು ಅದ್ರ ಜೋಡಿ ಎಂಜಾಯ್ ಮಾಡಿ ಅದ್ರ ಸ್ಟೈಲ್ ನೋಡಿದ ಒಂದು ಖುಷಿನೂ ಆಯ್ತು. ಇಲ್ಲಿ ಹೊರಗೆ ಬಂದ ಕೂಡಲೇ ನನಗೆ ಯಾರು ಕೆಟ್ಟ ಕಮೆಂಟ್ ಮಾಡಿಲ್ಲ. ಒಳ್ಳೆ ಒಂದು ಸ್ಟೈಲ್ ಆಗೈತಿ. ವಿಡಿಯೋಸ್ ಎಲ್ಲ ಎಷ್ಟು ವೈರಲ್ ಆಗಿದೆ ಅಂದ್ರೆ, ಈ ಕಾವ್ಯ ಒಂದ್ ಮಗುನ ಮತ್ತೆ ಗಿಲ್ಲಿ ಒಂದ್ ಮಗುನ ಎತ್ಕೊಂಡಿರೋದು. ಅಂದ್ರೆ ಎಲ್ರು ಹೆಂಗಂದ್ರೆ ಫ್ಯೂಚರ್ ಮೋಸ್ಟ್ಲಿ ಹಿಂಗೆ ಇರುತ್ತೆ ಅನ್ಸುತ್ತೆ. ಅಂದ್ರೆ ಇವರಿಬ್ರು ಒಟ್ಟಿಗೆ ಇಬ್ರು ಒಂದೊಂದ್ ಮಗುನ ಎತ್ಕೊಂಡಿರೋದು ಫೋಟೋ ಹಾಕೊಂಡು ಮೋಸ್ಟ್ಲಿ ಫ್ಯೂಚರ್ ಹಿಂಗೆ ಇರುತ್ತೆ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಎಲ್ಲಾ ಕಡೆ ಸಿಕ್ಕಾಪಟ್ಟೆ ವೈರಲ್ ಮಾಡ್ತಾ ಇದ್ದಾರೆ. ಗಿಲ್ಲಿ ಕೂಡ ತುಂಬಾ ಎಂಜಾಯ್ ಮಾಡ್ತಾ ಇದ್ರು ಮಕ್ಳ ಜೊತೆ ಆಟ ಆಡ್ಕೊಂಡು. ಇಡೀ ಮನೆ ಪೂರ್ತಿ ಓಡಾಡಿಸ್ಬಿಟ್ರು. ಸೊ ಮನೆಯವರೆಲ್ಲ ಏನಂದ್ರು ಮಕ್ಳನ್ನೆಲ್ಲ ನೋಡಿ? ಮನೆಯವರೆಲ್ಲ ಖುಷಿ ಪಟ್ರಿ. ಅವಳು ಭಾಳ ಎನರ್ಜಿ ಅದಾರು, ಭಾಳ ಆಕ್ಟಿವ್ ಆಗಿದಾರು. ಇಷ್ಟು ಆಕ್ಟಿವ್ ಹುಡುಗರನ್ನ ಎಲ್ಲಿ ನೋಡಿಲ್ಲ ಈ ರೀತಿ ಅನ್ನಕತ್ರು. ಭಾಳ ಆಕ್ಟಿವ್ ಅದಾರ ಮ್ಯಾಮ. ಅವರೆಲ್ಲ ಅಲ್ಲಿ ಓಡಾಡಲಿ ಮ್ಯಾಮ. ಕಲ್ಲಾಗ ಮಣ್ಣಾಗ ಮುಳ್ಳಾಗ ಓಡಾಡಿದಾರ ಅವ್ರ. ಅವ್ರಿಗೇನೋ ಒಂದು ಇಲ್ಲಿಂದ್ರೆ ಅಲ್ಲಿ ಹಾರಿನೂ ಏನಾಗೋದಿಲ್ಲ. ನನ್ನ ಮಕ್ಕಳು ಕಲ್ಲಿದ್ದಂಗ ಫುಟ್ಬಾಲ್ ಇದ್ದಂಗ. ಅಲ್ಲಿ ಗ್ವಾಡಿಗೆ ಹೋಗೋದ್ರು ಇಲ್ಲಿ ಪುಟ್ಟದ ಬಂದು ಇಲ್ಲಿ ನಿಲ್ತಾರೋ ಅಂತಾರು ನನ್ನ ಮಕ್ಕಳು ಅಂತ.